ಏನು ಮಾತ್ರೆ ಅವ್ರು ತಿಂದಿದ್ದು? ಶೀತ ಅಲ್ಲ, ಇಬ್ಬನಿಂದ ಶೀತ ಆಗಿ ತೆಮ್ಮಾಸೂರಾಗಿದೆ. ಹಾಗೆ ಮಾತ್ರ ಒಂದು ತಂದು ಕೊಟ್ಟೆ. ಈಗ ಅವರಿಗೆ ಯಾಕೋ ಹೊಟ್ಟೆ ಸರಿ ಇಲ್ಲ. ಈಗ ಜಲ್ಲಿಗೆ ಒಂದು ಲಿಂಬು ಜ್ಯೂಸ್ ಕೊಟ್ಟಿದ್ದೇನೆ, ಮತ್ತೆ ನೋಡ್ಬೇಕಷ್ಟೇ. ಅವರು ಬೇದಿ ಅಂತ ಹೇಳ್ತಿದ್ದಾರೆ. ಹಾಗೆ ಈಗ ಒಂದು ಜ್ಯೂಸ್ ಕೊಟ್ಟಿದ್ದೇನೆ, ಇಲ್ಲ ಮತ್ತೆ ಮೆಡಿಕಲಿಂದ ನಾನು ಮತ್ತೆ ತಂದು ಕೊಡೋದು. ಪರಿಹಾರ ಕೊಡಿ. ಈ ಏನು ಹೊಡೆದಾಕಿದ ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ. ಫಸ್ಟ್ ಅವರಿಗೆ ಮನೆಗೆ ಕಳಿಸ್ಬಿಟ್ಟು ಮತ್ತೆ ಬನ್ನಿ. ಮತ್ತೆ ನಮಗೆ ಮನೆ ಕಟ್ಟಿ ಕೊಡ್ತೀರಾ, ಮನೆ ಕೊಡ್ತೀರಾ, ಜಾಗ ಕೊಡ್ತೀರಾ, ಮತ್ತೆ ಮಾತಾಡಿ. ಫಸ್ಟ್ ಈ ಅಧಿಕಾರಿಗಳನ್ನ ಒಳಗೆ ಹಾಕಿ ಸಸ್ಪೆಂಡ್ ಮಾಡಿ. ಅವ್ರು ಓದು ಬರ ಇಲ್ಲದವರ? ನಮಗೆ ಓದು ಬರ ಇಲ್ಲ ಸ್ವಾಮಿ, ನಾವು ಓದಲಿಲ್ಲ. ನೀವು ಓದಿ ಬರ ಕಲ್ತಿಗೆ ಬಂದವರಲ್ಲ. ಈಗ ರೇಣುಕ ಮತ್ತು ಸ್ವಾಮಿ ಅದು ವಿಶ್ವನಾಥ ರೇಣುಕ ಯಾರು, ರೇಣುಕ ಮತ್ತು ಸ್ವಾಮಿ ಯಾರು ಅಂತ ನಿಮಗೆ ಅಲ್ಲಿ ಮೇಲಿಂದ 2 ಪತ್ರದಲ್ಲೇ ಗೊತ್ತಾಗ್ತದಲ್ಲ. ನಿಮಗೆ ಅಲ್ಲಿ ಕುತ್ತಲ್ಲೂ ಗೊತ್ತಾಗ್ತದೆ. ನೀವು ಕುತ್ತಲ್ಲೆಲ್ಲ ಲೆಟ್ರ್ ಕೊಡ್ತೀರಾ? ಬೇಕಾದಾಗೆ ಬರ್ದು ಲೆಟ್ರ್ ಕೊಡ್ತೀರಾ? ಒಬ್ಬರಾದರೂ ಜೀವದ ನೀವು ಒಂದು ತಾಯಿ ಹೊಟ್ಟೆಯಲ್ಲಿ ಇಷ್ಟು ಹುಟ್ಟಿದ ಮನುಷ್ಯರಂತ ಆಗಿದ್ರೆ ಇಷ್ಟು ದಿವಸ ಆಯ್ತಾ? 1 ತಿಂಗಳು, 1 ವರ್ಷ, 49 ದಿವಸ ಆಯ್ತಾ? ಇವರು ಸತ್ತಿದ್ದಾರಾ, ಬದುಕಿದ್ದಾರಾ? ಈ ಥರ ಆಗಿದೆ. ಕೊಕ್ಕರಡಿ ಗ್ರಾಮದಲ್ಲಿ ಈ ರಾಧಮ್ಮ ಮುತ್ತುಸ್ವಾಮಿನ ಮನೆ ಹೊಡೆದಾಕಿ ಅವ್ರು ಬೀದಿ ಪಾಲಾಗಿದ್ದಾರೆ. ಅವರಿಗೆ ಮನೆ ಇಲ್ಲ ಕೂರ್ಲಿಕ್ಕೆ. ಆದರೂ ಊರಿನವರೆಲ್ಲ ಸೇರಿ ಒಂದು ಪಂಚಾಂಗ ಮಾಡಿದ್ರು, ಅವರಿಗೊಂದು ಕೂರ್ಲಿಕ್ಕೆ ನೆಲೆ ಮಾಡಿಕೊಡುವಂತ. ಅದಕ್ಕೂ ಬಂದರು ಪಂಚಾಯತಿಂದ, ಮನೆ ಕಟ್ಟಲಿಕ್ಕೆ ಇಲ್ಲ ಅಂತ ಇವ್ರನ್ನ ಹೊಡೆದು ಬಡ್ದು ಇವ್ರನ್ನ ಬಟ್ಟೆ ಎಲ್ಲ ಅರ್ಧಕ್ಕೆ ಅದೆಲ್ಲ ತೆಗಿಬಿಟ್ಟು ಹೋಗ್ಬೇಡಿ ಎಲ್ಲ ಹೊಡೆದು ಬರ್ದೋಗಿ ಇವ್ರನ್ನ ತೊಗೊಂಡೋಗಿ ವೆನ್ನಾಕಲೆ ಅಡ್ಮಿಟ್ ಮಾಡಿದೆ. 5 ದಿವಸ ನಾವೊಂದು ಕೇಸ್ ಕೊಟ್ಟಿದ್ದೆ. ಅದರ ಯಾವುದು FIR ಇಲ್ಲ. ಆದರೆ ಅವನು VA ಮಾಡಿದ್ದಕ್ಕೆ VA ಇವರ ಮೇಲೆ ಕೇಸಾಗಿ 1 ವರ್ಷದಿಂದ ಇದೇ ಕೋರ್ಟಿಗೆ ಬರ್ತಾ ಇದ್ದಾರೆ. ನಮಸ್ತೆ, ನಾನು BK ಸೇಸಪ್ಪ ಬೆದ್ರಕಾಡು, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕ ಅಧ್ಯಕ್ಷ. ಇವತ್ತು ನಮ್ಮ AC ಕಚೇರಿ ಎದುರು ಪುತ್ತೂರಲ್ಲಿ ರಾಧಮ್ಮ ಅವರ ಕುಟುಂಬ ನಿರಂತರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮದ ಮೂಲಕ ವಿಚಾರವನ್ನು ತಿಳಿದುಕೊಂಡಾಗ ಅವರ ಸರ್ಕಾರಿ ಜಾಗದಲ್ಲಿದ್ದ ಮನೆಯನ್ನು ಅಧಿಕಾರಿಗಳು ಅಕ್ರಮ ಪ್ರವೇಶ ಮಾಡಿ ಕೆಡವಿರುವ ವಿಚಾರವನ್ನು ಅವರಲ್ಲೀಗ ನಾವು ತಿಳಿದುಕೊಂಡೇವೆ. ಈಗ ಬಹುಶಃ ಅವರಿಗೆ ಆ ಮನೆ ಕಟ್ಟಿಕೊಡಬೇಕು ಮತ್ತು ಆ ಜಾಗವನ್ನು ನಮಗೆ ಕೊಡಬೇಕಂತೇಳಿ ಇಲ್ಲಿ ಉಪವಾಸವನ್ನು ಮಾಡ್ತಾ ಇದ್ದಾರೆ. ನಾವು ಅವರ ನೋವನ್ನು ತಿಳಿದುಕೊಂಡು, ಇಬ್ಬರು ಕೂಡ ವಯಸ್ಸಿನವರು, ಅವರ ನೋವನ್ನು ತಿಳಿದುಕೊಂಡು ಈಗಾಗಲೇ ನಾವು ಅವರಿಗೊಂದು ಧೈರ್ಯ ತುಂಬುವ ಸಲುವಾಗಿ ಈ ಒಂದು ಸ್ಥಳಕ್ಕೆ, ಪ್ರತಿಭಟನಾ ಸ್ಥಳಕ್ಕೆ ನಾವು ಬಂದಿದ್ದೇವೆ. ನಾವು ಹೇಳುವಂಥದ್ದು ಇದು ದುಃಖದ ವಿಚಾರ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗ ರಾಜಕೀಯ ಪ್ರಭಾವಿಗಳ ವ್ಯಕ್ತಿಗಳಲ್ಲಿ ಕೂಡ ಇದೆ, ಬೇರೆ ಬೇರೆ ಭೂಮಾಲೀಕರಲ್ಲಿ ಕೂಡ ಇದೆ. ಅವರು ಸ್ವಾಧೀನ ಇದ್ದಂಥ ಜಾಗ 20 ಸೆನ್ಸ್ ಅಂದಾಜು ಅಂತ ಅವರು ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಇದನ್ನು ಅವರಿಗೆ ಕೊಡೋದಕ್ಕೆ ಏನೋ ದೊಡ್ಡ ತಕರಾರೇನು ಇಲ್ಲ, ಅವರಿಗೆ ಕೊಡಬಹುದು. ಆದರೆ ಯಾಕೆ ಕೊಡ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿ ಒಂದು ನಿಗೂಢವಾದ ಪ್ರಶ್ನೆಯಾಗಿದೆ. ಬಹುಶಃ ಸರ್ಕಾರ, ಕಂದಾಯ ಇಲಾಖೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಆ ವೃದ್ಧರ ಬೇಡಿಕೆ ಏನುಂಟು ಅದಕ್ಕೆ ನ್ಯಾಯ ಒದಗಿಸುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ರಾಮಣ್ಣ ಪಿಲಿಂಜ. ನಾನು ದಲಿತ ಸೇವಾ ಸಮಿತಿಯ ಒಬ್ಬ ಸ್ಥಾಪಕ ಗೌರವ ಸಂಚಾಲಕ. ಕಡಬ ತಾಲೂಕಿನ ಕೌಕ್ರಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ಗೆ ಒಳಪಟ್ಟಂಥ ಮುತ್ತುಸ್ವಾಮಿ, ರಾಧಾ ಮುತ್ತುಸ್ವಾಮಿ ಇವರ ಮನೆಯನ್ನು ಕೆಡವಿದಂಥ ಒಂದು ಇದು ಘಟನೆ ನಮ್ಮ ಗಮನಕ್ಕೆ ಮೊನ್ನೆಯಿಂದ ಇವರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಅಂದರೆ ಇದಕ್ಕೆ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕು, ಕಂದಾಯ ಇಲಾಖೆಯವರು ಕೂಡ AC ಅವರು ಕೂಡ ಮಧ್ಯಪ್ರವೇಶ ಮಾಡಿ ಕೂಡಲೇ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ನಾನು ಹೇಳುವುದು, ಅವರು ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಇಲ್ಲಿ ಕೂತಿದ್ದಾರೆ. ಅಂಬೇಡ್ಕರ್ ದಲಿತ ಸಮುದಾಯದಿಂದ ಒಂದು ಬಂದಂಥ ಅಲ್ಲಿನ ಶಾಸಕರು
ಭಾಗೀರಥಿ ಮೂರಳ್ಳಿ ಅವರು. ಯಾವುದೇ ಇಷ್ಟರವರೆಗೆ ಅವರ ಒಂದು ನೋವನ್ನು ಇಲ್ಲಿ ಹೇಳಿಕೊಳ್ಳಲಿಕ್ಕೆ ಅವರಿಗೆ ಇಲ್ಲಿವರೆಗೆ ಬಂದಿಲ್ಲ. ಅವರು ಕೂಡಲೇ ಬಂದು ಅವರ ಸರ್ಕಾರಕ್ಕೆ ಮನದಟ್ಟವನ್ನು ಮಾಡಬೇಕು. ಎಲ್ಲರೂ ಈ AC ಅವರು ಕೂಡ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಚಾರ್ಜ್ ಹಾಕಿ ಅವ್ರನ್ನ ಮನೆಗೆ ಕಳಿಸಿ, ಅದು ಮೊದಲು ಮಾಡಿ, ಆಮೇಲೆ ಮತ್ತೆ ಇವರು ಮನೆ ಕಟ್ಟಿದ ವಿಷಯ ಏನಾರ ನಮಗೊಂದು ಲಿಖಿತವಾಗಿ ಕೊಡಿ. ಈಗ ನೋಡಿ, ತಪ್ಪು ಯಾರು ಮಾಡಿದ್ದಾರೆ, ತಪ್ಪಾಗಿದೆಯೋ ಇಲ್ಲ, ಅದು ಒಂದು ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕು. ಯಾವುದೇ ತಪ್ಪಾಗಿದೆ ಸರಿಯಾಗಿದೆ ಅಂತ ಹೇಳಿ ಒಂದು ತನಿಖೆ ಆಗಬೇಕು. ಅದಕ್ಕೊಂದು 15 ದಿವಸ ಕಾಲಾವಕಾಶ ಕೊಟ್ಟಿದ್ವಿ. 15 ದಿವಸ ಕೊಟ್ಟು ವರದಿ ಬರಲಿ. ನೀವು ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? 15 ದಿವಸ ಈಗ ಅಲ್ಲಿನ ಇದೇ ತರ ಇರೋದು ಮೇಡಮ್. ಅಲ್ಲೇನು ಈಗ ಇರೋ ಜಾಗದಲ್ಲೂ ಇದೇ ಪ್ಲೇಸ್ ನಲ್ಲಿ ಇಲ್ಲ, ನಿಮಗೆ ನಿರಾಶ್ರಿತ ಕೇಂದ್ರ ಎಲ್ಲಿದೆ ನಾನು ಅದು ನೋಡ್ತೀನಿ, ಅಲ್ಲಿ ಕಳ್ಸ್ಕೊಡ್ತೀನಿ. ಕರೆಂಟ್ ಇಲ್ಲ, ನೀರಿಲ್ಲ, ಮನೆ ಇಲ್ಲ. ನಿಮಗೆ ನೋಡಿ, ಈಗ ಅನ್ಯಾಯ ಆಗಿದ್ರೆ ಅದು ಅನ್ಯಾಯ ಆಗಿದೆ ಇಲ್ಲ ಅಂತ ನಮಗೆ ಒಂದು ತನಿಖೆ ಆಗಿ ವರದಿ ಬರಲಿ. ಈ 1 ವರ್ಷದಿಂದ ನಾವು ಎಲ್ಲ ಬರ್ದು ಹಾಕಿದ್ವಲ್ಲ ಮೇಡಮ್. ಈಗ ನೋಡಿ, ಪರಿಹಾರ ಏನಾರೇ ಬೇಕಂದ್ರೆ ಫಸ್ಟು ಅದು ಏನು ನಡೀತಾ ಇದೆ ತಿಳ್ಕೊಬೇಕು. ನೀವು ಮೇಲ್ನೋಟಕ್ಕೆ ಗೊತ್ತಾಗ್ತಲ್ಲ ಮೇಡಮ್. ಮೇಲ್ನೋಟಕ್ಕೆ ಯಾವುದೇ ಅಲ್ಲಲ್ಲ, ಮೇಲ್ನೋಟದಲ್ಲೇ ಗೊತ್ತಾಗ್ತದೆ. ವಿಶ್ವನಾಥ ರೇಣುಕ ಎಲ್ಲಿದ್ದಾರೆ, ರಾಧಮ್ಮ ಮುತ್ತುಸ್ವಾಮಿ ಎಲ್ಲಿದ್ದಾರೆ, ಅವರಿದ್ದ ತಾಲೂಕು, ಇವರಿದ್ದ ಕಡಬ ನಿಮ್ಮ ತಾಲೂಕು. ಮನವಿ ಏನಿದೆ ಅದು ಕನ್ಸಿಡರ್ ಮಾಡಿದ್ದೇನೆ ನಾವು 15 ದಿವಸ ಎನ್ಕ್ವೈರಿ ಮಾಡಿ ಕೊಡಿ ಅಂತ ಹೇಳಿರೋದು ಅವರಿಗೆ. ವರದಿ ಬರಲಿ. ವರದಿಯಲ್ಲಿ ಏನಿದೆ ಅಂತ ಬಂತ ಮೇಲೆ ನಾವು ಮುಂದಿನ ಕ್ರಮ ವಹಿಸೋಣ. ಮಾಡಿ ಅಲ್ಲಿ ತನಕ ಇಷ್ಟು ವಯಸ್ಸಾಗಿದ್ದೀರಾ, ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ತೀರಾ? ಯಾವುದೇ ಸ್ಪಂದನೆ ಇಲ್ಲ. ಇಲ್ಲ, ನೀವು ಸ್ವಲ್ಪ ಹೊತ್ತು ನೀವು ಇವ್ರದ್ದು ಮಗ ನಿಮಗೆ ಮನೆ ಇಲ್ಲ ಅಂದ್ರೆ ನಾವು ನೋಡೋಣ ಏನು ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿ. ಹಗಲು ರಾತ್ರಿ ಇಲ್ಲಿ ಕೂತ್ಕೊಂಡು ಈಗ ಯಾವುದೇ ಸ್ಪಂದನೆ ಮಾಡಿಲ್ಲ, ನಿಮ್ಮ ಕಂಪ್ಲೇಂಟ್ ಏನಿದೆ ಅದ್ರ ಮೇಲೆ ಯಾವುದೇ ತನಿಖೆ ಆಗಿಲ್ಲ, ಹಂಗಿದ್ರೆ ನೀವು ಇಲ್ಲಿ ಕೂತ್ಕೊಂಡ್ರೆ ಒಂದು ಅರ್ಥ. ಯಾವಾಗ ಅದು ಸ್ಪಂದನೆ ಆಗಿದೆ, ಯಾವಾಗ ಅದು ಕ್ರಮ ಕೈಗೊಳ್ತಾ ಇದ್ದೀವಿ, ಅವಾಗಲೂ ಕೂಡ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅದ್ರದ್ದು ಅರ್ಥ ಏನು? ಈಗ ನೀವು ಅರ್ಜಿ ಹಾಕಿದ್ರೆ ಕೊಟ್ಟಿದ್ದೀರಾ ಅಂತೀರಿ, ಆದರೆ ಇದುವರೆಗೆ ಒಬ್ಬರು ಅಲ್ಲಿ ಬಂದು ಯಾವುದು ಎಂಕ್ವೈರಿ ಮಾಡಿದ್ರೆ ಏನು ಕಾಣ್ತಾ ಇಲ್ಲ. ನಾವು 15 ದಿವಸ ಟೈಮ್ ಕೊಟ್ಟಿದ್ದೀವಿ. 10 ದಿವಸ 11 ದಿವಸ ಆಗಿ ಹೋಯ್ತು. 22ನೇ ತಾರೀಕಿಗೆ ಲೆಟರ್ ಹೋಗಿರೋದು ಇಲ್ಲಿಂದ. 15 ದಿವಸ ಅಂದರೆ 23 ಹಿಡಿದು ಜನವರಿ 6, 7ನೇ ತಾರೀಕುವರೆಗೂ ಟೈಮ್ ಇದೆ ಅವರಿಗೆ. ಸಮಸ್ತ ನಾಡಿನ ಜನತೆಗೆ 2026 ವರ್ಷದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನಾವು ಇಂದಿನಂತೆ ದಿವಸ ಇಲ್ಲೇ ಇದ್ದೇವೆ. 4 ದಿವಸ ಆಯಿತು ಕೂತಿದ್ದೇವೆ. ಅಂತೂ ಕಾದು ಇವತ್ತು 5:30 5:45 ಆಗುವಾಗ AC ಅವರು ಬಂದು ಮಾತಾಡಿಸ್ಲಿಕ್ಕೆ ಬಂದಿದ್ದಾರೆ, ನಮ್ಮನ್ನು ಮಾತಾಡಿಸಿದ್ದಾರೆ. ಮತ್ತು ಅವರ ಯೋಗಕ್ಷೇಮದ ಬಗ್ಗೆಯೂ ಹೇಳಿದ್ದಾರೆ. ನಮಗೂ ಅರ್ಥ ಆಗ್ತದೆ ಅವರ ಯೋಗಕ್ಷೇಮ ಪ್ರಾಯ ಆಗಿದೆ ಅಂಥೇಳಿ. ಆದರೆ ಅವರು ಬಂದು ಕೇಳಿದರು, ನಾವು ಕರೆದದಕ್ಕೆ ನೀವು ಒಳಗೆ ಬರ್ತಿಲ್ಲ, ನಿಮ್ಮ ಸ್ಪಂದನೆ ಏನು, ನಿಮ್ಮ ಅಳಲು ಏನು, ನನಗೇನು ಗೊತ್ತಿಲ್ಲ ಅಂತೀರಿ. ನೋಡಿ ಸ್ವಾಮಿ, ನಾವು 22ನೇ ತಾರೀಕು ನಾವು ಇಲ್ಲಿ ಬಂದು ಕೂರ್ತೇವೆ ಅಂತೇಳಿ 1 ತಿಂಗಳು ಮುಂಚೆ ಇವರಿಗೊಂದು ಪತ್ರ ಬರೆದು ಕೊಟ್ಟಿದ್ದೇವೆ, ಲಿಖಿತವಾಗಿ. 22ನೇ ತಾರೀಕು ಬಂದು ಇಲ್ಲಿ ಧರಣಿ ಕೂರ್ತೇವೆ, ನಮಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ, ಇವರ ಮನೆ 11, 13, 11, 24ರಲ್ಲಿ ಹೊಡೆದಾಕಿದ್ದಾರೆ ಏಕಾಏಕಿ ಬಂದು ಬೆಳಗಿನ ಜಾವ, ಅವರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ ಅಂತೇಳಿ ಅವತ್ತಿಂದ ಹೋರಾಟ ಮಾಡಿದ್ದೇವೆ. ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನಾವು 1 ತಿಂಗಳು ಬಿಟ್ಟು ನಿಮ್ಮಲ್ಲಿಗೆ ಬರ್ತೇವೆ, ಧರಣಿ ಕೂರ್ತೇವೆ, ನಮಗೆ ಉತ್ತರ ಕೊಡಿ, ಅದರ ಕೊಡಗೆ ಅಂತೇಳಿ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಅವರು ಈಗ ಬಂದು ಹೇಳ್ತಾರೆ, AC ಅವರು ಬಂದು ಹೇಳ್ತಾರೆ, ನನಗೆ ಯಾವುದು ವಿಷಯ ಗೊತ್ತಿಲ್ಲ, ನಿಮ್ಮನ್ನು ಕರೆದ್ರೆ ನೀವು ಬರುವುದಿಲ್ಲ. ನಾನು ಫಸ್ಟು 22ನೇ ತಾರೀಕು ಬಂದು ಧರಣಿ ಕೂತಾಗಲೇ ಹೇಳಿದ್ದೇನೆ, ಒಳಗೆ 4 ಗೋಡೆ ಮಧ್ಯದೊಳಗೆ ನಾವು ಮಾತಾಡಲಿಕ್ಕೆ ರೆಡಿ ಇಲ್ಲ, ನೀವು ಹೊರಗೆ ಬಂದು ನಮ್ಮಲ್ಲಿ ಮಾತಾಡಿ ಅಂತೇಳಿ ಅವರು ಏನು ತಹಸೀಲ್ದಾರ್ ಇನ್ಚಾರ್ಜ್ ಕೊಟ್ಟಿದ್ದರು, ಅವ್ರ ಹತ್ರ ಹೇಳಿದ್ದೇವೆ. ಅವರು ಅದೇ ರೀತಿ ನನಗೆ 2 ದಿವಸ ಟೈಮ್ ಕೊಡಿ ಅಂತ ಹೇಳಿದರು. ಅದು ಆಯಿತು, ಹೋಯ್ತು, ಎಲ್ಲ ಮುಗೀತು. ಈಗ ಇವತ್ತು ಬಂದು ಹೇಳ್ತಾರೆ, ನಾವು ಹಾಗಾದರೆ ಈ 22ನೇ ತಾರೀಕು 11ನೇ ತಿಂಗಳು 20ನೇ ತಾರೀಕಿಗೂ ನಾವು ಧರಣಿ ಕೂರ್ತೇವೆ ಅಂತ ಇವರಿಗೆ ಕೊಟ್ಟದು, ಇದಕ್ಕೆ ನಮಗೆ ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇದೆ. ಹಾಗಾದರೆ ಆ ಪತ್ರ ಎಲ್ಲಿ ಹೋಯಿತು? ಇವತ್ತು ಬಂದು ಹೇಳ್ತಾರೆ, ನನಗೆ ನಿಮ್ಮ ವಿಷಯ ಯಾವುದು ಗೊತ್ತಿಲ್ಲ, ನೀವು ಹೇಳಬೇಕಲ್ಲ, ನಾನು ಕರಿತೀನಿ, ನೀವು ಬರೋದಿಲ್ಲ. ನಾನು ಹೇಳಿದೆ, 4 ಗೋಡೆ ಒಳಗೆ ಬಂದು ನಾವು ಮಾತಾಡಲಿಕ್ಕಿಲ್ಲ, ನೀವು ಇಲ್ಲಿ ಬಂದು ಮಾತಾಡಬೇಕಿತ್ತು, ನೀವೇ ಕೇಳ್ಬೋದಿತ್ತಲ್ಲ. ಇಲ್ಲ, ನಾನು ಅದಕ್ಕೆ ಕೇಳಲಿಕ್ಕೆ ನೀವು ನಾನು ಕರೆದದ್ದು, ನೀವು ಬರೋದಿಲ್ಲ, ನೀವು ಸ್ಪಂದನೆ ಮಾಡೋದಿಲ್ಲ. ನಾನು 15 ದಿವಸ ಟೈಮ್ ಕೊಟ್ಟಿದ್ದೇನೆ, 15 ದಿವಸ ಒಳಗೆ ಎಂಕ್ವೈರಿ ಮಾಡಿ ತಿಳಿಸ್ತೇನೆ. 11 ದಿವಸ ಆಗಿ ಹೋಯ್ತಲ್ಲ, ಇವತ್ತುವರೆಗೆ ಎಂಕ್ವೈರಿ ಮಾಡಿದ್ದು ಯಾವುದು ನಮಗೆ ಕಾಣ್ತಾ ಇಲ್ಲ. ಅಲ್ಲಿ ಒಂದೇ ಒಂದು ಅಧಿಕಾರಿಗಳು ಹೋಗಿ ಎಂಕ್ವೈರಿ ಮಾಡಿದಾಗಲಿ ವಿಚಾರಣೆ ಮಾಡಿದಾಗ ಯಾವುದೂ ಕಾಣ್ತಾ ಇಲ್ಲ.
ಅವ್ರು ಹೇಳ್ತಾರೆ ಈ ವಯಸ್ಸಾದವ್ರನ್ನ ಇಟ್ಕೊಂಡು ಇಲ್ಲಿ ಕೂರಬೇಡಿ, ಹೆಚ್ಚು ಕಮ್ಮಿ ಆದರೆ ನೀವೇ ಹೊಣೆ. ಯಾಕೆ ನಾವು ಒಂದು ತಿಂಗಳು ಮುಂಚೆ ಧರಣಿ ಕೂರಲಿಕ್ಕೆ ಯಾವುದು ನೀವು ಪರ್ಮಿಷನ್ ತೊಗೊಂಡಿಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತೀರೋ ಬಿಡ್ತೀರೋ ನಮಗೆ ಗೊತ್ತಿಲ್ಲ. ನಮಗೆ ಹೋರಾಟ ನ್ಯಾಯ. ನಮ್ಮ ನೀತಿ ಸಂಘದ ಅಧ್ಯಕ್ಷರಾದ ಜಯಂತ್ ಟಿ ಅವರ ಸಾಥ್ಯ ಹಾಗೂ ನಮ್ಮ ಸಂಚಾರ ಸ್ಟುಡಿಯೋ ಸಂತೋಷ್ ಅವರ ಮುಖಾಂತರ ನಾವು ಇಲ್ಲಿ ಬಂದಿದ್ದೇವೆ, ಕರ್ಕೊಂಬಂದಿದ್ದಾರೆ. ನಾವು ಕರ್ಕೊಂಬಂದಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ಹೋಗುವುದಿಲ್ಲ ಅಂತ ಹೇಳೇ ನಾವು ಅವರನ್ನು ಕರ್ಕೊಂಬಂದು, ನಮ್ಮ ಹಿಂದೆ ಅವರಿದ್ದಾರೆ, ಅವರ ಹಿಂದೆ ನಾವಿದ್ದೇವೆ, ನಮಗೆ ನ್ಯಾಯ ಸಿಗಬೇಕು ಅಂತೇಳಿ. ಮೇಲ್ನೋಟಕ್ಕೆ ಕಾಣ್ತದಂತೆ ಹೇಳಿದೆ. ರೇಣುಕಾ ವಿಶ್ವನಾಥ ಬೆಳ್ತಂಗಡಿ ತಾಲೂಕು ಅಡ್ರೆಸ್, ರಾಧಮ್ಮ ಮುತ್ತುಸ್ವಾಮಿ ಕಡಬ ತಾಲೂಕು. ಇಲ್ಲ, ನಾನು ಎಂಕ್ವೈರಿಗೆ ಹಾಕಿದ್ದೇನೆ. ಎಂಕ್ವೈರಿ 1 ಎಳ್ಳು ಕಾಸಿನಷ್ಟು ಎಂಕ್ವೈರಿ ಎಲ್ಲೂ ನಡೆದದ್ದು ನಮಗೆ ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ನಾನು ಕೇಳಿದೆ, ನೋಡಿ ಹಾಗಾದರೆ ಕೋರ್ಟ್ ಆರ್ಡ್ರು ಉಂಟಲ್ಲ ಅಂತೇಳಿ. ಕೋರ್ಟ್ ಆರ್ಡ್ರ್ ಇರೋದು ಯಾರಿಗೆ? ರೇಣುಕಾ ವಿಶ್ವನಾಥಿಗೆ. ಹಾಗಾದರೆ ಇವರ ಹೆಸರಲ್ಲಿ ಕೋರ್ಟ್ ಆರ್ಡ್ರ್ ತೋರಿಸಿ, ನಾನು ಇಲ್ಲಿಂದ ಹೀಗೆ ಕರ್ಕೊಂಡು ಬಸ್ಸು ಸಹ ಹತ್ತೋದಿಲ್ಲ, ನಡ್ಕೊಂಡೇ ಹೋಗಿಬಿಡ್ತೇನೆ ಅಂತ ಹೇಳಿದೆ. ನೀವು ಯಾರು ಮಾತಾಡೋದು? ನಾನು ಅವ್ರ ಮಗ. ಅದನ್ನು ಕೇಳಿ ಒಳಗೆ ಹೋದವರು ಮತ್ತೆ ಬರಲಿಲ್ಲ. ನೀವು ಧರಣಿ ಕೂರೋದು ಬೇಡ, ನಾನು ಎಂಕ್ವೈರಿ ಮಾಡಿ ಎಲ್ಲ ಉತ್ತರ ಕೊಡ್ತೀನಿ, 4-5 ದಿವಸ ಉಂಟಂತ ಅವರ ಬಾಯಲ್ಲೇ ಹೇಳಿದ್ದಾರೆ. ಅವರ ಬಾಯಲ್ಲೇ ನನಗೂ ಸಹ ಗೊತ್ತುಂಟು, 15 ದಿವಸಕ್ಕೆ ಇನ್ನೂ 4 ದಿವಸ ಬ್ಯಾಲೆನ್ಸ್ ಉಂಟು ಅಂಥೇಳಿ. ಆ 4-5 ದಿವಸ ನಾವು ಇಲ್ಲಿರ್ತೇವೆ. ನಿಮ್ಮ ಉತ್ತರ ತೆಗೆದು ನಮಗೆ ಸರಿಯಾದರೆ ಹೋಗ್ತೇವೆ, ಸರಿ ಇಲ್ಲದಿದ್ದರೆ, ಯಾಕಂದರೆ ಅದನ್ನು ಹೇಳಿದ್ದೇನೆ, ಪ್ರಭಾಕರ ಕಜ್ಜಿಯವರು ಯಾರು ಅಧಿಕಾರಿಗಳಿದ್ದಾರೆ ಅವರನ್ನು ಫಸ್ಟು ಅಮಾನತು ಮಾಡಿ, ಮೊದಲಿಗೆ ಅವರನ್ನು ಅಮಾನತು ಮಾಡಿ ಮತ್ತೆ ನಮಗೆ ಉತ್ತರ ಕೊಡಿ. ಉತ್ತರ ಸರಿಯಾದರೆ ಹೋಗ್ತೇವೆ, ಮತ್ತು ಇಲ್ಲಾದರೆ ಹೋಗೋದಿಲ್ಲ. ಅದು ಅಲ್ಲದೆ ಮತ್ತೆ ಹೇಳ್ತಾರೆ ಅವರಿಗೆ ಮನೆ ಇಲ್ಲದರೆ ನಿರಾಶ್ರಿತರ ಕೇಂದ್ರ ಇದೆ, ನಾವು ಅಲ್ಲಿ ಅದು ಬೇಡ. ನಿರಾಶ್ರಿತರ ಕೇಂದ್ರ ನಮಗೂ ಗೊತ್ತುಂಟು, ನಮ್ಮ ಹಿಂದೆ ತುಂಬ ಇದ್ದಾರೆ, ಇನ್ನೂ ಇದ್ದಾರೆ. ಇವರು ಇಬ್ಬರೇ ಅಲ್ಲ, ಹಿಂದೆ ಸಹಾಯಕ ತುಂಬ ಇದ್ದಾರೆ. ಆದರೆ ಇಲ್ಲಿ ಗಲಾಟೆ ಆಗೋದು ಬೇಡ, ದೊಂಬಿ ಆಗೋದು ಬರೆದು ಕೊಟ್ಟಿದ್ದೇವೆ ನಾವು. ಗಲಾಟೆ ದೊಂಬಿ ಯಾವುದು ವ್ಯಾಜ್ಯ ನಾವು ಮಾಡೋದಿಲ್ಲ, ನಿಮ್ಮ ಕಾರ್ಯಕ್ಕೆ ಅಡ್ಡಿ ಬರುವುದಿಲ್ಲ, ನ್ಯಾಯ ಕೊಡಿ ಅಂತೀವಿ. ಬಂದು ನಾವು ಧರಣಿ ಕೂರ್ತೇವೆ ಅಂತೇಳಿ ಲಿಖಿತವಾಗಿ ನಾವೇ ಬರೆದು 1 ತಿಂಗಳು ಹಿಂದೆಯೇ ಕೊಟ್ಟಿದ್ದೇವೆ. ಆಯಿತು, ಇವತ್ತಿಗೆ 4 ದಿವಸ ಆಯಿತು. ಇವತ್ತು ಬಂದು ಹೇಳ್ತಾರೆ ನನಗೆ ಈ ವಿಷಯವೇ ಗೊತ್ತಿಲ್ಲ ಕೇಳಲಿಕ್ಕೆ ಅಂತೇಳಿ, ನೀವು ಬನ್ನಿ ಅಂದರೆ ನೀವು ಬರೋದಿಲ್ಲ ಅಂತೇಳಿ. ಅದು ಹಾಗೆ ಇರಲಿ. ಆದರೆ ನಿರಾಶ್ರಿತರ ಕೇಂದ್ರ ನಮಗೆ ಅಗತ್ಯ ಇಲ್ಲ. ಇವರು ಏನು ಕೂತಿದ್ದಾರೆ, ಏನು ಕಟ್ಟಿದ ಮನೆಯನ್ನು ಹೊಡೆದಾಕಿದ್ದಾರೆ, ಆ ಮನೆಯನ್ನು ಕಟ್ಟಿಕೊಡಲಿಕ್ಕೆ ವ್ಯವಸ್ಥೆ ಮಾಡಿ, ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ. ಇಲ್ಲಾಂದರೆ ಕೋರ್ಟ್ ಆದೇಶ ಇದ್ದರೆ ಈಗ ತೋರಿಸಿ. ಈಗಲೂ ಕೇಳ್ತೇನೆ, ಇವಾಗ AC ಅವರಿಗೆ ಕೇಳಿದ್ದೇನೆ, ಕೋರ್ಟ್ ಆದೇಶ ರಾಧಮ್ಮ ಮುತ್ತುಸ್ವಾಮಿ ಮೇಲಿದ್ದರೆ ತೋರಿಸಿ, ಇಲ್ಲಿಂದ ಇವರನ್ನು ನಡೆಸಿಕೊಂಡು ಇಲ್ಲಿಂದ ನಾನು ಹೋಗಿಬಿಡ್ತೇನೆ. ಮತ್ತು ನನ್ನ ಮನೆ ಕೊಡಿ, ಜಾಗ ಕೊಡಿ, ಯಾವುದು ಕೇಳಲಿಕ್ಕೆ ಬರೋದಿಲ್ಲ. ಅವರು ಈಗಲೂ ಹೇಳ್ತಾರೆ ಕೋರ್ಟ್ ಆದೇಶ. ಆಯಿತು, ಆ ಆದೇಶ ಪ್ರತಿ ನನಗೆ ಕೊಡಿ. ಅವತ್ತು ಕೊಡಲಿಲ್ಲ, ಆಯಿತು ಈಗಲಾದರೂ ಕೊಡಿ. 1 ವರ್ಷ 49ನೇ ದಿನ ದಾಟಿತು, 25ನೇ ವಿಷಯ ಹೋಯಿತು, 26ನೇ ಇಸ್ವಿ ಬಂದಿದೆ, ಮೊದಲನೇ ದಿವಸ. ಇನ್ನೂ ಧರಣಿ ಕೂತಿರ್ತೇವೆ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು. ತಪ್ಪು ಕೆಲಸ ಯಾರು ಏನು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ. ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆ ಕಳಿಸಿ. ಇಲ್ಲಾಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇನೆ ಅಂತೇಳಿ ಇದು ಒಂದು ಕಾಪಿ ಕೊಡಿ ನಮಗೆ, ಅವರಿಗೆ ಮನೆಗೆ ಕಳಿಸಿದ್ದೇನೆ. ಮತ್ತೆ ನಮ್ಮ ವಿಷಯಕ್ಕೆ ಬನ್ನಿ. ಯಾರು? ರಾಧಮ್ಮ ಮುತ್ತುಸ್ವಾಮಿ ಮನೆ ಕಟ್ಟುದ, ಜಾಗ ಅಳತೆ ಮಾಡೋದು, ಮತ್ತೊಂದು ಮಾಡೋದು, ಮತ್ತೆ ಬನ್ನಿ. ಮತ್ತು ನಿಮ್ಮ ನಿರಾಶ್ರಿತರ ಕೇಂದ್ರ, ಮತ್ತು ನೀವೆಲ್ಲ ತೋರಿಸೋದು 5 ಸೆನ್ಸು ಇಲ್ಲ 3 ಸೆನ್ಸು 4 ಸೆನ್ಸು ಜಾಗ ನಮಗೆ ಬೇಡ. ಇದು 60-70 ವರ್ಷ ಅನುಭವದಲ್ಲಿ ಇಟ್ಟುಕೊಂಡವರು ಕೊಟ್ಟ ಜಾಗದಲ್ಲಿ, ಅವರು ಬಿಟ್ಟು ಕೊಟ್ಟ ಜಾಗದಲ್ಲಿ ಇವರು ಮನೆ ಕಟ್ಟಿರೋದು. ಏಕಾಏಕಿ ಸರ್ಕಾರಿ ಜಾಗದಲ್ಲಿ ಬಂದು ನಾವು ಕೂತಿಲ್ಲ. 2219 ಸರ್ವೆ ನಂಬರ್ನಲ್ಲಿ ಇವರು ಮಾತ್ರ ಮನೆ ಕಟ್ಟಿ ಕೂತಿದ್ದಲ್ಲ, ಎಲ್ಲರೂ ಕೂತಿದ್ದಾರೆ. ಇವರ ಒಟ್ಟಿಗೆ ಕಟ್ಟಿದ್ದಾರೆ 3 ಮನೆಗೆ ಅಕ್ರಮ 9/4C ಅಡಿಯಲ್ಲೇ ಪತ್ರ ಕೊಟ್ಟಿದ್ದೀರಿ. ನಮಗೆ ಮಾತ್ರ ನೀವು 2015ರ ಹಿಂದೆ ನೀವು ಒಕ್ಕಲಿಲ್ಲ ಅಂತ ಹೇಳ್ತೀರ. ಯಾಕೆ? ಟಾರ್ಪಾಲ್ ಕಟ್ಟಿ ಕೂತದ್ದು ಪಂಚಾಯತಿಗೆ ಗೊತ್ತಿಲ್ವಾ? ಪಂಚಾಯತಿಯವರಿಗೆ ಗೊತ್ತಿಲ್ವಾ? PDOಗೆ ಗೊತ್ತಿಲ್ವಾ? ಮನೆಗಾರರಿಗೆ ಗೊತ್ತಿಲ್ವಾ? ಅಲ್ಲಿನ ಮೆಂಬರು ಮಹೇಶ್ ಅಂತಿದ್ದ, ಅವನು ಸಹ ನಾನು ಸಹ ಮಾಡಿಸಿಕೊಡ್ತೇನೆ ಅಂತೇಳಿ ಬೇರೆ 1-2 ಜನರಿಗೆಲ್ಲ ಮಾಡಿಸಿ ಅವ್ನು ಕೊಟ್ಟಿದ್ದಾನೆ. ನಾನೇ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದ. ಯಾಕೆ ಅವರಿಗೆ ಮಾಡಿ ಕೊಟ್ಟಿದ್ದಾರೆ, ಇವ್ರಿಗೆ ಯಾಕೆ ಕೊಡಲಿಲ್ಲ? ಅದೇ ಜಾಗ ಆಗಬೇಕು, ಬೇರೆ ಜಾಗ ಆಗೋದಿಲ್ಲ. ಇನ್ನು ಬೇರೆ ಜಾಗ ಅದು ವಿಷಯಕ್ಕೆ ಬಂದರೆ ಮತ್ತೆ ಅದು ಬೇರೆ ಉಂಟು. ಆದರೆ ಇವರು ನಾನು ತನಿಖೆ ಮಾಡ್ತಾ ಇದ್ದೇನೆ, ತನಿಖೆ ಹಂತದಲ್ಲಿ ಇರುವಾಗ ನೀವು ಧರಣಿ ಕೂರಬಾರ್ದು. ಧರಣಿ ಕೂತು ನಾವು ಯಾರಿಗೂ ಉಪದ್ರ ಮಾಡ್ತಿಲ್ಲ, ಅವರೇ ಉಪದ್ರ ಮಾಡ್ತಿರೋದು ನಮಗೆ. ಒಳಗೆ ಬನ್ನಿ ನಾವು ಒಳಗೆ ಹೋಗೋದಿಲ್ಲ. ಮುಂದೆ ಬಂದು ಮಾತಾಡಿದ್ದಾರೆ. ಇಷ್ಟು ದಿವಸ ಕಾತದಕ್ಕೆ ಇವತ್ತು ಬಂದು ಅವರಾಗಿ ಬಂದು ನಮ್ಮನ್ನು ಕೇಳಿ ಮಾತಾಡಿಸಿ
ಇನ್ನು 4-5 ದಿವಸ ಸಮಯ ಉಂಟು. ಆಯಿತು, ಆ 4-5 ದಿವಸ ಸಮಯಕ್ಕಾಗಿ ಕಾದು ಉತ್ತರಕ್ಕಾಗಿ ನಾವು ಕಾದು ಇಲ್ಲೇ ಕೂತಿರ್ತೇವೆ. ಉತ್ತರ ನ್ಯಾಯಯುತವಾಗಿದ್ದರೆ ಮಾತ್ರ ಇಲ್ಲಿಂದ ಹೋಗೋದು, ಇಲ್ಲಾಂದರೆ ಬೇರೆ ಹೋರಾಟ ನಾವು ಶುರು ಮಾಡ್ತೇವೆ.